ಹೌದು ಎಲ್ಲ ಕರೆಕ್ಟ್ ಅದ, ಇದನ್ನು ಮಾಡ್ಬೇಕಂತ ಮಾಡಿದ್ರಿ. ಆದರೆ ಇವೆಲ್ಲ ಮಾಡಬೇಕಾದ್ರೆ ಕೇವಲ ಸಾಲ ಒಂದು ಕೊಡೋದಷ್ಟೇ ಅಲ್ಲ, ಇನ್ನೊಂದು ಮಾರ್ಕೆಟ್ ಮಾಡಬೇಕು ಅನ್ನೋದೆಲ್ಲ ಭಾಳ ಮಹತ್ವದ ಮತ್ತು ಒತ್ತು ಹೇಳ್ಬೇಕಾಗಿದೆ ಈ ಒಂದು ವಿಷಯದಲ್ಲಿ. ಈಗಾಗಲೇ ಅದನ್ನು ಹಿಂದಿನ ಎಪಿಸೋಡ್ದಲ್ಲಿ ಹೇಳಿದ್ದೀನಿ ನಾನು, BDC ಬ್ಯಾಂಕ್ದವರು ಮಾರ್ಕೆಟಿಂಗ್ ಮಾಡೋದ್ರ ಕಡೆ ಮಾಡ್ಬೇಕಂದ್ರೆ ಹೆಂಗೆ ಮಾರ್ಕೆಟಿಂಗ್ ಮಾಡೋದು. ಈಗೇನು ರೈತಂದು ಏನಪ್ಪ ಮುಖ್ಯ, ಬೆಳೆ ಬರೋದು. ಬೆಳೆ ಬಂದ ತಕ್ಷಣ ಮೇನಪ್ಪ ಅಂದರೆ ಇಡೋದು. ನಾವೇನು ಮಾಡಿಬಿಡ್ತೇನಪ್ಪ ಅಂದ್ರೆ ನಮಗೆ ಇನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ನಮ್ಮ ಪ್ರತಿಯೊಬ್ಬ ಕುಟುಂಬ 1 ಎಕರೆ 2 ಎಕರೆ ಸಣ್ಣ ರೈತ ಕುಟುಂಬಗಳು 1 ಎಕರೆ 2 ಎಕರೆ ಅರ್ಧ ಎಕರೆ 2 3-4 ಎಕರೆ ಇದ್ದಂಥ ರೈತರಿಗೆ ತಮ್ಮ ಮನೆಗಳು ಸಣ್ಣ ಗುಡಿಸ್ದಂಗೆ ಇರ್ತದೆ. 10-20 ಫೋಟೋ 50 ಫೋಟೋದು ಒಂದಿಷ್ಟು ಇರ್ತದೆ. ಅದರಲ್ಲಿ ಇವೆಲ್ಲ ಬೆಳೆದ ದವಸ ಧಾನ್ಯಗಳನ್ನ ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಲ್ಲೂ ಕಾಯಿಪಲ್ಯ ಆಗಿರ್ಬೋದು ಮತ್ತು ಪದಾರ್ಥಗಳನ್ನ ಬೆಳೆಯೋದನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅಲ್ಲಲ್ಲೇ ಈ ಒಂದು ಕೃಷಿ ಪತ್ತಿನ ಏನು ನೀವು ಮಾಡ್ತಾಯಿದ್ದೀರಿ, ಬ್ಯಾಂಕ್ಗಳಂತೇಳಿ ಸಂಘಗಳಂತೇಳಿ, ಆ ಸಂಘಗಳ ಮುಖಾಂತರನ ಅಲ್ಲಿ ಒಂದು ಗೋಡಾವಣೆ ಮಾಡಿಸುವಂಥದ್ದು ಭಾಳ ಸಲ ಹೇಳ್ತಾ ಇದ್ದೀನಿ ನಾನು. ಈ ಮಾತ್ರ ಬತ್ತಿ ಹೇಳ್ತಾ ಇದ್ದೀನಿ. ಆ ಗೋಡಾವಣೆ ಮಾಡಿಸಿ ಅಲ್ಲಿ ಡ್ರೈವ್ ನಮ್ಮಲ್ಲಿ ಸಾಕಷ್ಟು ಕಾಳುಗಳಿದ್ದಾವೆ. ಯಾವ ಬೇಳೆ ಕಾಳು ಇರ್ಬೋದು, ಗೋಧಿ ಇರ್ಬೋದು, ಅಕ್ಕಿ ಇರ್ಬೋದು, ಭತ್ತ ಇರ್ಬೋದು, ಮತ್ತು ಅಲ್ಲ ಅದಕ್ಕೆ ಸಂಬಂಧಿಸಿದಂಥ ಮತ್ತು ಸೋಯಾಬೀನ್ ಇರ್ಬೋದು, ಎಲ್ಲನೂ ಒಂದು ಸಂಗ್ರಹ ಮಾಡಿಡುವಂಥದ್ದು. ಸಂಗ್ರಹಾಲಯ ಬೇಕು ಅಂದ್ರೆ ಗೋಡಾವಣೆಗಳು ಬೇಕಾಗ್ತದೆ. ಆ ಗೋಡಾವಣೆ ಪ್ರತಿ ಕೃಷಿ ಪತ್ತಿನ ಏನು ಸಂಘಗಳದಾವೆ ಅವ್ರ ಏರಿಯಾದಲ್ಲಿ ಮಾಡಿಕೊಟ್ರೆ ಆ ಹಳ್ಳಿಯ ಎಲ್ಲ ಬೆಳೆದ ಬೆಳೆ ಅಲ್ಲಿ ತಂದು ಸಂಗ್ರಹ ಮಾಡಿಡುವಂಥದ್ದು.